ಹೊರಟಿದ್ದೆ. ರಾಮನಗರಕ್ಕೆ ಹೋಗಬೇಕಾದ್ರೆ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಒಂದು ಹೊಸ ರೂಲ್ಸ್ ಇದೆ. ಎಲ್ಲ ಕಡೆ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಸ್ಪೀಡ್ ಲಿಮಿಟ್ ಇರುತ್ತೆ. ಪ್ರತಿಯೊಂದು ಕಾರು ಕೂಡ ನಮ್ಮ ಕಾರ್ನ ಸ್ಪೀಡ್ ಲಿಮಿಟ್ನ ಅದು ಕ್ಯಾಪ್ಚರ್ ಮಾಡುತ್ತೆ. ಸೊ ಕ್ಯಾಪ್ಚರ್ ಮಾಡಿ ನಿಮಗೆ ನೋಟಿಸ್ ಕೂಡ ಹೋಗ್ಬೋದು, ಇಲ್ಲ ಮುಂದೆ ನಿಮಗೆ ಪೊಲೀಸರು ಕ್ವೆಶನ್ಸ್ ಕೂಡ ಮಾಡ್ಬೋದು, ಯಾಕೆ ಅಷ್ಟು ಸ್ಪೀಡಾಗಿ ಬಂದು ಅಂತ. ಸೊ ಕೇರ್ಫುಲ್ಲಾಗಿ ಹೋಗಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ರೂಲ್ಸು. ತುಂಬ ಆಕ್ಸಿಡೆಂಟ್ ಆಗ್ತಿತ್ತು ಮುಂಚೆ ಈ ರೋಡಲ್ಲಿ. ಸೊ ಇವಾಗೆಲ್ಲ ಅವಾಯ್ಡ್ ಮಾಡೋಕ್ಕೆ ಇದೊಂದು ರೂಲ್ಸ್ ತಂದಿದ್ದಾರೆ. ಸೊ ನೀವು ರೈಟು ಲೆಫ್ಟು ಯಾವ ಕಡೆ ಹೋದರೂ ಕ್ಯಾಮ್ರಾ ಕ್ಯಾಪ್ಚರ್ ಆಗುತ್ತೆ ನಿಮಗೆ. ಆ್ಯಂಡ್ ನೀವು ಯಾವ ವೇಗದಲ್ಲಿ ಹೋಗ್ತಿದ್ದೀರೋ ಅದನ್ನು ಕೂಡ ಅದು ನೋಟಿಸ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಸೊ ಬೆಸ್ಟು, ಆದಷ್ಟು ರೂಲ್ಸ್ನ ಫಾಲೋ ಮಾಡೋಣ. ಸೊ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನಾವು ರಾಮನಗರ ರೀಚ್ ಆಗಿದ್ವಿ. ಸೊ ರಾಮನಗರ ರೀಚ್ ಆದಮೇಲೆ ಸೊ ಮುದ್ದು ಅಷ್ಟರಲ್ಲಿ ಖುಷಿಯಾಗಿದ್ದ. ಮುದ್ದು ಕಾರಲ್ಲಿ ಹೋಗಿ ಸಖತ್ ಖುಷಿ ಪಡ್ತಾನೆ. ಸೊ ರೀಚ್ ಆದ್ವಿ. ಸೊ ಮಾರನೇ ದಿನ ಇದ್ಮೇಲೆ ಸೊ ನಾವು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ವಿ, ರಾಮನಗರ ಸುತ್ತಾಡೋಕ್ಕೆ ಅಂತ. ರಾಮನಗರದಲ್ಲಿ ಒಂದು ಬೆಸ್ಟ್ ಪ್ಲೇಸ್ ಇದೆ ಪಾನಿಪುರಿಗೆ ಅಂತ, ಅದು ಅಡ್ಡ ಕೂಡ ತೋರಿಸಿದ್ದೀನಿ ಪಾನಿಪುರಿ. ಸೊ ಎಲ್ಲಿ ಏನಂತ ನನ್ನ ಬ್ಲಾಗ್ ನೋಡಿ, ನಿಮಗೆ ಯೂಟ್ಯೂಬ್ ಬ್ಲಾಗ್ ಕಂಪ್ಲೀಟ್ ಆಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು, ಸೊ ನೀವು ಊಟ ಟೈಮ್ ಆಯಿತು. ಸೊ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಸೊ ಒಳ್ಳೆ ನಾನ್ ವೆಜ್ ಸಕ್ಕತ್ತಾಗಿತ್ತು.